ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಾಸ್ತ್ರಗಳ ಪೈಕಿ ಶಕುನ ಶಾಸ್ತ್ರ ಕೂಡ ಒಂದು. ಇದು ಕೆಲವರಿಗೆ ನಂಬಿಕೆ ಅಂತ ಅನಿಸಿದ್ರೆ, ಇನ್ನು ಕೆಲವರಿಗೆ ಮೂಢನಂಬಿಕೆ ಅಂತ ಅನಿಸಿಕೊಳ್ಳುತ್ತೆ. ಕನಸಿನ ಲೋಕವೇ ವಿಚಿತ್ರ. ದೈನಂದಿನ ಬದುಕಿನಲ್ಲಿ ನಾವೇನನ್ನ ಅನುಭವಿಸಿರುತ್ತೇವೋ, ಯಾವುದೋ ಕ್ಷಣದಲ್ಲಿ ಯಾವುದೊಂದಾದರೂ ವಿಷಯವನ್ನ ಮನಸ್ಸಿಗೆ ಹಚ್ಚಿಕೊಂಡಿರುತ್ತೇವೆ. ಅದೇ ಕನಸಿನಲ್ಲಿ ಕಾಣುತ್ತದೆ ಎಂಬುದು ಸತ್ಯ. ಕನಸು ಮನಸ್ಸಿನ ಕನ್ನಡಿ ಎನ್ನುತ್ತೇವೆ. ಆದ್ರೆ ಶಕುನ ಶಾಸ್ತ್ರವು ಕನಸು ಭವಿಷ್ಯದ ಸೂಚಕ ಎಂದು ಹೇಳುತ್ತೆ. ಯಾವ ಕಾರಣಕ್ಕೆ ಮೃತ ಜೀವಿಗಳು ನಮ್ಮನ್ನ ಕನಸಿನಲ್ಲಿ ಕಾಡುತ್ತೆ? ಅವರೇಕೆ ನಮ್ಮನ್ನು ಎಚ್ಚರದ ಸ್ಥಿತಿಯಲ್ಲಿ ಭೇಟಿ ಮಾಡುವುದಿಲ್ಲ? ಅಂದ್ರೆ ಎಚ್ಚರದ ಸ್ಥಿತಿಯಲ್ಲಿರುವಾಗ ನಮ್ಮ ಪಂಚೇಂದ್ರಿಯಗಳು ಜಾಗೃತವಾಗಿರುತ್ತೆ. ಆ ಕ್ಷಣದಲ್ಲಿ ಮನಸ್ಸಿನ ಆಗುಹೋಗುಗಳು ಲೌಕಿಕ ಬದುಕಿನೊಂದಿಗೆ ಮಿಳಿತವಾಗಿರುತ್ತೆ. ಅದೇ ಮನಸ್ಸು ಪಂಚೇಂದ್ರಿಯಗಳು ಸ್ಥಿತವಾಗಿರುವಾಗ ಜಾಗೃತವಾಗುತ್ತೆ. ತನ್ನೊಳಗಿನ ಸೂಕ್ತ ಭಾವನೆಯನ್ನ ಕನಸಿನ ಮೂಲಕ ಹೊರಹಾಕುತ್ತೆ. ಹಾಗಾದ್ರೆ ಕನಸಲ್ಲಿ ಮೃತ ವ್ಯಕ್ತಿಗಳನ್ನ ನೋಡುವುದಾದ್ರೆ ಅದರ ಅರ್ಥ ಏನು? ನೀವು ಯಾವುದೋ ಕ್ಷಣದಲ್ಲಿ ಮೃತ ವ್ಯಕ್ತಿಗಳ ಬಗ್ಗೆ ಅನುಕಂಪ ಹೊಂದಿರುತ್ತೀರಾ, ಅಥವಾ ಅವರು ಮೃತರಾದ ರೀತಿಯ ಬಗ್ಗೆ ಚಿಂತಿತರಾಗಿರ್ಬೋದು. ಅಂತಹದೊಂದು ಭಾವನೆ ಸೂಕ್ತ ಮನಸ್ಸಿನಲ್ಲಿ ಅಡಗಿದ್ದರೆ ಇಂತಹ ಕನಸುಗಳು ಬೀಳುವುದು ಸಹಜ. ಇದೊಂದು ಬಗೆಯಾದ್ರೆ ಶಾಸ್ತ್ರಗಳ ಪ್ರಕಾರ ಮೃತ ಹಿರಿಯರು ಅಥವಾ ಆಪ್ತ ಬಂಧುಗಳು ತಮ್ಮ ಮುಂದಿನ ಪಯಣಕ್ಕೆ ನಿಮ್ಮಿಂದ ಏನು ಸಹಾಯವನ್ನ ಬಯಸುತ್ತಾರೆ, ಅಥವಾ ಅವರು ಮೃತ ಹೊಂದುವಾಗ ಕೆಲವೊಂದು ಅಪೇಕ್ಷೆಗಳು ಪೂರೈಸಿರುವುದಿಲ್ಲ. ಮನದ ಅಪೇಕ್ಷೆಗಳು ಪೂರ್ಣವಾಗದೆ ಹಾಗೆ ಉಳಿದರೆ ಅದು ಪ್ರೇತ ರೂಪದಲ್ಲಿ ಕಾಡುತ್ತೆ ಎನ್ನುವ ಸಿದ್ಧಾಂತ ಕೂಡ ಇದೆ. ಇನ್ನು ಮೃತರ ಮನೋಗತ ಈಡೇರಿಸುವ ಬಗೆ ಹೇಗೆ ಎಂಬುದಕ್ಕೆ ಕರ್ಮ ಸಿದ್ಧಾಂತ ಸ್ಪಷ್ಟ ಉತ್ತರವನ್ನ ನೀಡುತ್ತೆ. ಮೃತರ ಪಿತೃತ್ಯ ಕರ್ಮಾದಿಗಳನ್ನ ಮಾಡುವ ಮೂಲಕ, ಅವರಿಗೆ ಇಷ್ಟವಾದ ವಸ್ತುಗಳನ್ನ ದಾನ ಕೊಡುವ ಮೂಲಕ ಪೂರೈಸಬಹುದು ಎನ್ನುತ್ತೆ.